ಓಕೆ ವೆಲ್ಕಮ್. ಸೊ ಇವತ್ತು ನಾನು ಎಸ್ ಆರ್ ಬೊಮ್ಮಾಯಿ ಕೇಸ್ ಬಗ್ಗೆ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಅ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಕೇಸ್. ಸೊ ವಾಟ್ ಈಸ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ಅಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಸ್ ಅಲ್ಟಿಮೇಟ್ ಇಂಟರ್ಪ್ರಿಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಯಾವ್ದಾದ್ರು ಆರ್ಟಿಕಲ್ ನಾವು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರೆ ಅಥವಾ ಏನೋ ದುರುಪಯೋಗ ಇಲ್ಲ ಈ ತರ ಅಲ್ಲ ಆ ತರ ಅಂತ ಅವ್ರವರೇ ಅಸಂಪ್ಷನ್ ಮಾಡ್ಕೊಂಡು ಇಷ್ಟ ಬಂದಂಗೆ ರೂಲ್ ಮಾಡ್ತಾ ಹೋದ್ರೆ finally the Supreme Court of India will interpret it. Okay, Supreme Court of India will interpret it saying that this is the true meaning of that article and ಹಿಂಗೆ ನೀವಿರ್ಬೇಕು, ಜಾಸ್ತಿ ನಿಗ್ರಾಡಂಗಿಲ್ಲ ಅಂತ. such kind of revolutionary judgments ಇರುತ್ತೆ. those are called as landmark judgments and SR Bommai case is a landmark judgment in India. Okay, so first of all case ಬಗ್ಗೆ ಹೇಳ್ತೀನಿ. ದಿಸ್ ಕೇಸ್ ವಾಸ್ ಫೈಲ್ಡ್ ಅಗೇನ್ಸ್ಟ್ ದ ಯೂನಿಯನ್ ಆಫ್ ಇಂಡಿಯಾ. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇದೆ ಅಲ್ವಾ, ಅದ್ರ ಅಗೇನ್ಸ್ಟ್ ಆಗಿ ಈ ಕೇಸ್ ನ ಫೈಲ್ ಮಾಡಿದ್ರು. ಎಸ್ ಆರ್ ಬೊಮ್ಮಾಯಿ ಇಸ್ ದ ಎಕ್ಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಬರ್ತೇನೆ ಅಲ್ಲಿಗೆ ಬರ್ತೇನೆ. ಸೊ ದಿಸ್ ಕೇಸ್ ಏನಿದೆ, ದಿಸ್ ಕೇಸ್ ಇಸ್ ರಿಗಾರ್ಡಿಂಗ್ ದ ಆರ್ಟಿಕಲ್ 365 ದಟ್ ಈಸ್ ಪ್ರೆಸಿಡೆಂಟ್ಸ್ ರೂಲ್. ಪ್ರೆಸಿಡೆಂಟ್ ಚಾಪ್ಟರ್ ಅಲ್ಲಿ ಇದ್ರ ಬಗ್ಗೆ ನಾನು ತುಂಬಾ ಡೀಟೇಲ್ ಆಗಿ ಅನಾಲಿಸಿಸ್ ಕೊಡ್ತೇನೆ. ಬಟ್ ಫಾರ್ ನೌ ಯು ಶುಡ್ ನೋ ದಿಸ್ ಬಿಕಾಸ್ ಎಸ್ ಆರ್ ಬೊಮ್ಮಾಯಿ ಕೇಸ್ ಬಗ್ಗೆ ಹೇಳಿಲ್ಲ ಅಂದ್ರೆ ನನಗೆ ನನ್ನ ಮೇಲೆ ನೆಮ್ಮದಿ ಇರಲ್ಲ. ಸೊ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಇಂಡಿಯಾ ಬೇಸಿಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಕೇಸ್ ಬಗ್ಗೆ ಕೆಳಗೆ ಹೋಗೋಣ. ಸ್ವಲ್ಪ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆಸ್ ಐ ಟೋಲ್ಡ್, ಡ್ಯುಯಲ್ ಗವರ್ನಮೆಂಟ್ ಇಂಡಿಯಾದಲ್ಲಿ ಡ್ಯುಯಲ್ ಗವರ್ನಮೆಂಟ್ ಇದೆ. ಅಂದ್ರೆ ಸೆಂಟ್ರಲ್ ಅಲ್ಲೂ ಒಂದು ಗವರ್ನಮೆಂಟ್ ಇದೆ ಅಂಡ್ ಎವ್ರಿ ಸ್ಟೇಟ್, ಕರ್ನಾಟಕ ಸ್ಟೇಟ್, ಆಂಧ್ರ ಪ್ರದೇಶ ಸ್ಟೇಟ್, ತೆಲಂಗಾಣ ಸ್ಟೇಟ್, ಎಲ್ಲಾ ಸ್ಟೇಟ್ ಓಕೆ ಅಂಡ್ ಫ್ಯೂ ಯೂನಿಯನ್ ಟೆರಿಟರೀಸ್ ಹ್ಯಾವ್ ದೇರ್ ಓನ್ ಸ್ಟೇಟ್ ಲೆಜಿಸ್ಲೇಚರ್. ನಮ್ಮ ಈಗ ವಿಧಾನಸೌಧ ಇದೆ ಅಲ್ವಾ, ದಟ್ ಈಸ್ ಅವರ್ ಸ್ಟೇಟ್ ಗವರ್ನಮೆಂಟ್. ಅದ್ರ ಒಳಗೆ ಏನಕ್ಕೆ ಬಿಜೆಪಿ ರೂಲ್ ಮಾಡ್ತಾ ಇದೆ, ದಟ್ ಈಸ್ ಅವರ್ ಸ್ಟೇಟ್ ಗವರ್ನಮೆಂಟ್. ಸೊ ಸೆಂಟ್ರಲ್ ಅಲ್ಲಿ ಒಂದು ಗವರ್ನಮೆಂಟ್ ಇದೆ ಅಂಡ್ ಸ್ಟೇಟ್ ಅಲ್ಲಿ ಒಂದು ಗವರ್ನಮೆಂಟ್ ಇದೆ. ಓಕೆ, ಸೊ ವಿ ಫಾಲೋ ಡ್ಯುಯಲ್ ಪಾಲಿಟಿ, ದಟ್ ಈಸ್ ಡ್ಯುಯಲ್ ಗವರ್ನಮೆಂಟ್. ನೋಡಿ ಇವಾಗ ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದೆ, ಸ್ಟೇಟ್ ಅಲ್ಲಿ ಕೂಡ ಬಿಜೆಪಿ ಇದೆ. ಫೈನ್. ಬಿಜೆಪಿ ರೂಲ್ ಬರೋಕ್ಕಿಂತ ಮುಂಚೆ 2018 ಅಲ್ಲಿ ವಿ ಹ್ಯಾಡ್ ಕಾಂಗ್ರೆಸ್ ಅಂಡ್ ಜೆಡಿಎಸ್ ಕಾಲೇಜನ್ ಸಮ್ಮಿಶ್ರ ಸರ್ಕಾರ ಇತ್ತು. ಸೊ ದಟ್ ಈಸ್ ಆಲ್ಸೋ ಸ್ಟೇಟ್ ಗವರ್ನಮೆಂಟ್. ನೋಡಿ ವಿ ಹ್ಯಾವ್ ಟೂ ಗವರ್ನಮೆಂಟ್ಸ್. ಇದು ಬೇಸಿಕ್ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಳ್ಳಿ. ಓಕೆ, ದ ಸೆಕೆಂಡ್ ಒನ್ ಇಸ್ ಫ್ಲೋರ್ ಟೆಸ್ಟ್ ಆರ್ ನೋ ಕಾನ್ಫಿಡೆನ್ಸ್ ಮೋಷನ್. ಇದ್ರ ಬಗ್ಗೆ ನಾನು ತುಂಬಾ ಸಲ ಹೇಳಿದ್ದಾನೆ. ಇನ್ ಕೇಸ್ there is a doubt that ನಾ ಹೇಳ್ದಲ್ವಾ, executive is responsible to the legislature and until and unless government doesn't hold the trust or confidence of the legislature. ಅಂದ್ರೆ ಈಗ ಒಂದು 100 ಜನ MPs ಇದಾರೆ ಅಂತ ಇಟ್ಕೊಳ್ಳಿ, MLAs ಇದಾರೆ ಅಂತ ಇಟ್ಕೊಳ್ಳಿ ಸ್ಟೇಟ್ ಗವರ್ನಮೆಂಟ್. ಓಕೆ, ಸ್ಟೇಟ್ ಗವರ್ನಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು 50-100 MLAs ಇದಾರೆ. ನೋ ಕಾನ್ಫಿಡೆನ್ಸ್ ಮೋಷನ್ ಆರ್ ಫ್ಲೋರ್ ಟೆಸ್ಟ್ ಪಾಸ್ ಆದಾಗ ದಟ್ ಗವರ್ನಮೆಂಟ್ ಶುಡ್ ಗೆಟ್ ಅಟ್ ಲೀಸ್ಟ್ 50% ಆಫ್ ದ ಸಪೋರ್ಟ್ ಫ್ರಮ್ ದ MLAs. ಈಗ 100 ಜನ ಇದ್ದಾರೆ, ನಿಮ್ಗೆ 51 ವೋಟ್ ಬೀಳಲಿಲ್ಲ ಅಂದ್ರೆ ನಿಮ್ ಗವರ್ನಮೆಂಟ್ ಫೇಲ್ ಆಗತ್ತೆ. ದಟ್ ಮೀನ್ಸ್ ಯು ಡೋಂಟ್ ಹ್ಯಾವ್ ದ ಟ್ರಸ್ಟ್ ಆಫ್ ಲೆಜಿಸ್ಲೇಚರ್ಸ್. ಅಂದ್ರೆ MLAs ನಿಮ್ಗೆ ಟ್ರಸ್ಟ್ ಇಲ್ಲ. MLA ಅಂದ್ರೆ ಯಾರು? ಹಿ ಇಸ್ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್. ಅಂದ್ರೆ ಇನ್ ಕೇಸ್ MLAಗಳ ಟ್ರಸ್ಟ್ ನಿಮ್ಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಜನರ ಟ್ರಸ್ಟ್ ನಿಮ್ಗಿಲ್ಲ, ನಿಮ್ ಗವರ್ಮೆಂಟ್ ನಡೆಯಲ್ಲ ಅಂತ. ಸೆಂಟರ್ ಅಲ್ಲಿ NCM ಪಾಸ್ ಆದ್ರೆ MPs ವೋಟ್ ಮಾಡ್ತಾರೆ, ಸ್ಟೇಟ್ ಲೆಜಿಸ್ಲೇಚರ್ ಪಾಸ್ ಆದ್ರೆ MLAs ವೋಟ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ. ಅಂಡ್ ಓನ್ಲಿ ಲೋಕಸಭಾ ಲೋವರ್ ಹೌಸ್ ಮಾತ್ರ ವೋಟ್ ಮಾಡ್ತಾರೆ, ರಾಜ್ಯಸಭಾ MPs ವೋಟ್ ಮಾಡಲ್ಲ. ಓನ್ಲಿ ಲೋಕಸಭಾ ಕ್ಯಾನ್ ಕಾಲ್ ಇಟ್. ಕೆಲವೊಂದು ಸ್ಟೇಟ್ಸ್ ಅಲ್ಲಿ ಡ್ಯುಯಲ್ ಗವರ್ನಮೆಂಟ್ ಇದೆ. ಐ ಮೀನ್ ನಾಟ್ ಡ್ಯುಯಲ್ ಗವರ್ನಮೆಂಟ್, ಬೈ ಕ್ಯಾಮ್ರಲಿಸಮ್ ಇದೆ. ಬೈ ಕ್ಯಾಮ್ರಲಿಸಮ್ ಅಂದ್ರೆ ಅಪ್ಪರ್ ಹೌಸ್ ಅಂಡ್ ಲೋವರ್ ಹೌಸ್ ಏನ್ ಸೆಂಟ್ರಲ್ ಗವರ್ನಮೆಂಟ್ ಇದೆ ಅಲ್ವಾ, ರಾಜ್ಯಸಭಾ ಲೋಕಸಭಾ, ಅದೇ ತರ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಕೂಡ ಇದೆ. ಲೋವರ್ ಹೌಸ್ ಅಲ್ಲಿರೋರ್ನ MLAs ಅಂತ ಕರೀತಾರೆ. ಅಪ್ಪರ್ ಹೌಸ್, ಸ್ಟೇಟ್ ಗವರ್ನಮೆಂಟ್ ಅಪ್ಪರ್ ಹೌಸ್ ಅಲ್ಲಿರೋರ್ನ MLC ಅಂತ ಕರೀತಾರೆ. ಹಿಯರ್ ಓನ್ಲಿ MLAs ಕ್ಯಾನ್ ವೋಟ್. ಓಕೆ, ನೆಕ್ಸ್ಟ್ ಒನ್ ಇಸ್ ಆರ್ಟಿಕಲ್ 365. ಸಾರಿ, ಕರೆಂಟ್ ಹೋಯ್ತು, ಅದಕ್ಕೆ ಲೈಟ್ ಡಿಫರೆನ್ಸ್ ಕಾಣ್ತಿರ್ಬೋದು. ಓಕೆ, ಲೆಟ್ಸ್ ಕಂಟಿನ್ಯೂ. ಇವಾಗ ನಾನು ಆರ್ಟಿಕಲ್ 365 ಬಗ್ಗೆ ಹೇಳ್ತೇನೆ. ಆರ್ಟಿಕಲ್ 365 ಇಸ್ ನಥಿಂಗ್ ಬಟ್ ದ ಪ್ರೆಸಿಡೆಂಟ್ಸ್ ರೂಲ್. ಇಲ್ಲಿ ಏನಾಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತೇನೆ. ಇನ್ ಕೇಸ್ ದ ಸ್ಟೇಟ್ ಗವರ್ಮೆಂಟ್ ಏನಿದೆ, ಅದು ಸ್ಟೇಟ್ಸ್ ಅಲ್ಲಿ ಏನೇನು ಗವರ್ಮೆಂಟ್ ಇದೆ, ಇಫ್ ಇಟ್ಸ್ ಮೇಕಿಂಗ್ ಸಮ್ ರೂಲ್ಸ್, if it's interpreting the constitution in such a way that it's affecting the unity of India, integrity of India and sovereignty of India, ಅಂದ್ರೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ. ಸಿಕ್ದಂಗ. ಅದು ಉಪೇಂದ್ರ ಅವ್ರದ್ದು ಫಿಲ್ಮ್ ಇದೆ ಅಲ್ವಾ, ಸೂಪರ್ ಫಿಲ್ಮ್ ಅಲ್ಲಿ ಮೋರಿಗಳನ್ನ ಸೆಲ್ ಮಾಡಿಡೋಣ, ಹಾಸ್ಪಿಟಲ್ ಸೆಲ್ ಮಾಡೋಣ ಅಂತ. ಈ ತರ ಏನಾದ್ರು ರುತ್ಲೆಸ್ ಆಗಿರುವಂತ ಆಕ್ಟ್ಸ್ ನ ಪರ್ಫಾರ್ಮ್ ಮಾಡಿದ್ರೆ ಅಥವಾ ಇನ್ಕಾಂಪಿಟೆನ್ಸ್ ಇದ್ರೆ, ಅಂದ್ರೆ ಅವ್ರು ಸಕ್ಸಸ್ಫುಲ್ ಆಗಿ ಗವರ್ಮೆಂಟ್ ರನ್ ಮಾಡಕ್ ಆಗದೆ ಇದ್ರು ಕೂಡ, ಇನ್ ಕೇಸ್ ಲೋಕಸಭಾದಲ್ಲಿ ಐ ಮೀನ್ ಲೋವರ್ ಹೌಸ್ ಅಲ್ಲಿ, ಸ್ಟೇಟ್ ಲೋವರ್ ಹೌಸಸ್ ಅಲ್ಲಿ MLAs ಗಳದ್ದು ಸಪೋರ್ಟ್ ಯಾವ್ದಾದ್ರು ಗವರ್ಮೆಂಟ್ ಸಿಗದೆ ಇದ್ರು ಕೂಡ, ಇನ್ ಸಚ್ ಕೇಸಸ್ ಗವರ್ನರ್ ವಿಲ್ ಆಸ್ಕ್ ಫಾರ್ ದ ಪ್ರೆಸಿಡೆಂಟ್ಸ್ ರೂಲ್. ಗವರ್ನರ್ ರೈಟಿಂಗ್ ಅಲ್ಲಿ ಬರೀತಾರೆ, ದೇ ವಿಲ್ ರೈಟ್ ಅ ರಿಕ್ವೆಸ್ಟ್ ಟು ದ ಪ್ರೆಸಿಡೆಂಟ್ ದಟ್ ಸ್ಟೇಟ್ ಗವರ್ಮೆಂಟ್ ಸರಿಯಾಗಿ ಫಂಕ್ಷನ್ ಆಗ್ತಿಲ್ಲ ಅಥವಾ ನಮ್ಗೆ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಕಟ್ಟಕ್ ಆಗ್ತಿಲ್ಲ, ಸೊ ದಯವಿಟ್ಟು ನೀವು ಪ್ರೆಸಿಡೆಂಟ್ಸ್ ರೂಲ್ ನ ಇಂಪ್ಲಿಮೆಂಟ್ ಮಾಡಿ. Once President's rule is implemented, immediately the central government in the BJP that will start ruling over Karnataka. Okay, this is Article 365. Don't worry, ಅರ್ಥ ಆಗಲಿಲ್ಲ ಅಂದ್ರೆ ಲೈಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೇಟ್ ಗವರ್ಮೆಂಟ್ ಫಂಕ್ಷನ್ ಮಾಡ್ತಿದ್ರು ಸರಿಯಾಗಿ ಅಥವಾ ಸ್ಟೇಟ್ ಗವರ್ಮೆಂಟ್ ಫಾರ್ಮ್ ಮಾಡಕ್ ಆಗದೆ ಇದ್ರೆ, ಅಂದ್ರೆ ಹೇಳ್ದಲ್ಲ ಮೆಜಾರಿಟಿ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಗಾನ್ ದ ಪ್ರೆಸಿಡೆಂಟ್ಸ್ ವಿಲ್ ರೂಲ್ ಕಮ್ ಅಪ್ ಅಂಟಿಲ್ ದ ನೆಕ್ಸ್ಟ್ ಎಲೆಕ್ಷನ್. ಸೊ ಡೈರೆಕ್ಟ್ ಸೆಂಟ್ರಲ್ ಗವರ್ಮೆಂಟ್ ವಿಲ್ ರೂಲ್ ಓವರ್ ದ ಸ್ಟೇಟ್. ದಟ್ಸ್ ಇಟ್.
ದ ಸ್ಟೇಟ್ ಅಸೆಂಬ್ಲಿ ಏನಿದೆ ದಟ್ ವಿಲ್ ಬಿ ಡಿಸಾಲ್ವ್ಡ್ ಅಂಡ್ ಡನ್ ಅಂಡ್ ಡಸ್ಟೆಡ್. ಸ್ಟೇಟ್ ಗವರ್ಮೆಂಟ್ ಇರಲ್ಲ, ಸೆಂಟ್ರಲ್ ಗವರ್ಮೆಂಟ್ ಪ್ರಿಸೈಡ್ ಮಾಡುತ್ತೆ, ಅದು ರೂಲ್ಸ್ ಮಾಡುತ್ತೆ, ನಾವೆಲ್ಲ ಅದಕ್ಕೆ ತಲೆಬಾಗಿ ಇರಬೇಕು. ದಿಸ್ ಈಸ್ ಪ್ರೆಸಿಡೆಂಟ್ಸ್ ರೂಲ್. So why is this called as landmark judgment? Because Article 365 is one of the most highly abused and misused article in the constitution. ಈ ಆರ್ಟಿಕಲ್ 365 ಇದೆ ಅಲ್ವಾ, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಮಿಸ್ಯೂಸ್ಡ್ ಆರ್ಟಿಕಲ್. ಯಾಕೆ ಅಂತ ಹೇಳ್ತೇನೆ. ಅದೇನಂದ್ರೆ, ಈಗ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬಿಜೆಪಿ ಇದೆ, ಎಸಂಪ್ಷನ್ ತಗೊಳ್ಳಿ, ಮನ್ಸಿಗೆ ಹಚ್ಕೋಬೇಡಿ. ನೀವು ಯಾವುದೇ ಪೊಲಿಟಿಕಲ್ ಪಾರ್ಟಿ ಸಪೋರ್ಟರ್ ಆದ್ರೂ ನನಗೇನು ಕೇರ್ ಇಲ್ಲ, ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್, ಸೊ ಪ್ಲೀಸ್ ಡೋಂಟ್ ಟೇಕ್ ಇಟ್ ರಾಂಗ್. ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದೆ, ಹೌದಾ, ಸೆಂಟ್ರಲ್ಲಿ ಬಿಜೆಪಿ ಇದೆ. ದೇ ವಾಂಟ್ ಟು ಇಂಪ್ಲಿಮೆಂಟ್ ಸಮಥಿಂಗ್ ಇನ್ ಸ್ಟೇಟ್, ಇನ್ ದ ಸ್ಟೇಟ್. ಫಾರ್ ಎಕ್ಸಾಂಪಲ್, ಈಗ ಫಾರ್ಮ್ ಲಾಸ್, ಹೌದಾ, ಫಾರ್ಮ್ ಲಾಸ್ ಇಂಪ್ಲಿಮೆಂಟ್ ಮಾಡ್ಬೇಕಂತ ಇದ್ದಾರೆ. ಹರಿಯಾಣ, ಪಂಜಾಬ್, ಕರ್ನಾಟಕ ಎಲ್ಲ ಕಡೆಯಿಂದ ರಿವೋಲ್ಟ್ ಆಗ್ತಿದೆ. ಸ್ಟೇಟ್ ಗವರ್ಮೆಂಟ್ಸ್ ರಿವೋಲ್ಟಿಂಗ್, ಕರ್ನಾಟಕ ರಿವೋಲ್ಟ್ ಮಾಡ್ತಾ ಇಲ್ಲ, ಬಿಕಾಸ್ ಸೆಂಟರ್ ಅಂಡ್ ಸ್ಟೇಟ್ ಅಲ್ಲಿ ಒಂದೇ ಗವರ್ಮೆಂಟ್ ಇದೆ. ಓಕೆ, ವ್ಯಾರ್ ದೇರ್ ಇಸ್ ಸಪರೇಷನ್ ಆಫ್ ಗವರ್ಮೆಂಟ್, ಎಲ್ಲಿ ಬೇರೆ ಗವರ್ಮೆಂಟ್ ಇದೆ, ದೇ ಆರ್ ರಿವೋಲ್ಟಿಂಗ್. ಬಿಕಾಸ್ ನೋಡಿ, ಅರ್ಥ ಮಾಡ್ಕೊಳ್ಳಿ, ಅಗ್ರಿಕಲ್ಚರ್ ಏನಿದೆ, ದ ವರ್ಡ್ ಅಗ್ರಿಕಲ್ಚರ್, ಇಟ್ ಈಸ್ ಸ್ಟೇಟ್ ಲಿಸ್ಟ್. ಸ್ಟೇಟ್ ಮಾತ್ರ ಅಗ್ರಿಕಲ್ಚರ್ ಮೇಲೆ ರೂಲ್ಸ್ ಮಾಡಬಹುದು, ಸೆಂಟರ್ ಮಾಡಕ್ ಆಗಲ್ಲ. ಬಟ್ ಅವ್ರೇನ್ ಹೇಳ್ತಿದ್ದಾರೆ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಹೆಸರಲ್ಲಿ ಹೇಳ್ತಾ ಇದ್ದಾರೆ. ದ ವರ್ಡ್ ಕಾಂಟ್ರಾಕ್ಟ್ ಈಸ್ ಇನ್ ಕನ್ಕರೆಂಟ್ ಲಿಸ್ಟ್. ಕನ್ಕರೆಂಟ್ ಅಂದ್ರೆ ಸ್ಟೇಟ್ ಮತ್ತೆ ಸೆಂಟರ್ ಇಬ್ರು ರೂಲ್ ಮಾಡಬಹುದು ಆ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ. ಸೊ ದ ವರ್ಡ್ ಕಾಂಟ್ರಾಕ್ಟ್ ಈಸ್ ಇನ್ ಕನ್ಕರೆಂಟ್ ಲಿಸ್ಟ್, ಅದಕ್ಕೆ ನಾವು ಕಾಂಟ್ರಾಕ್ಟ್ ಫಾರ್ಮಿಂಗ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಇದು ಅರ್ಥ ಮಾಡ್ಕೊಳ್ಳಿ, ಸಾಕು, ಇದ್ರ ಬಗ್ಗೆ ಜಾಸ್ತಿ ಬೇಡ. ಸೊ ಇವಾಗ ಏನಾಗುತ್ತೆ, ಸ್ಟೇಟ್ ಗವರ್ಮೆಂಟ್ ಈಸ್ ಅಪೋಸಿಂಗ್ ಇಟ್. ನೀನ್ ಯಾವನ್ ಗುರು ಸ್ಟೇಟ್ ಟಾಪಿಕ್ ಡಿಸ್ಕಷನ್ ಮಾಡಕ್ಕೆ, ನಾವ್ ಇದನ್ನ ಫಾಲೋ ಮಾಡಲ್ಲ ಅಂತ. ಅವಾಗ ಏನಾಗ್ತಿತ್ತು ಬ್ಯಾಕ್ ದೆನ್, ಇವಾಗಲ್ಲ, ಬ್ಯಾಕ್ ದೆನ್ ಏನಾಗ್ತಿತ್ತು, ಇನ್ ಕೇಸ್ ದ ಸ್ಟೇಟ್ ಗವರ್ಮೆಂಟ್ ರಿವೋಲ್ಟ್ಸ್, ವಾಯ್ಸ್ ರೈಸ್ ಮಾಡಿದೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ಗವರ್ನರ್ ಏನ್ ಮಾಡ್ತಾ ಇದ್ರು, ಗವರ್ನರ್ ಇಸ್ ಜಸ್ಟ್ ಅ ರೆಪ್ರೆಸೆಂಟೇಟಿವ್ ಆಫ್ ದ ಪ್ರೆಸಿಡೆಂಟ್. ನಮ್ ಸ್ಟೇಟ್ ಅಲ್ಲಿ ಗವರ್ನರ್ ಏನಿದ್ದಾರೆ, ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಓಕೆ, ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್, ರಿಮೆಂಬರ್ ದಿಸ್. ಸೊ ಇಮಿಡಿಯೇಟ್ಲಿ ಗವರ್ನರ್ಗೆ ಹೇಳ್ಕೊಂಡು, ಗವರ್ನರ್ ವುಡ್ ರೈಟ್ ಅ ಲೆಟರ್ ಟು ದ ಪ್ರೆಸಿಡೆಂಟ್ ಸೇಯಿಂಗ್ ದಟ್ ಈ ಗವರ್ಮೆಂಟ್ ಸರಿಯಾಗಿ ಫಂಕ್ಷನ್ ಮಾಡ್ತಿಲ್ಲ, ಇದನ್ನ ರಿಮೂವ್ ಮಾಡಿ, ಡಮಾರ್. ಸೊ ಡೈರೆಕ್ಟ್ ಸೆಂಟರ್ ವುಡ್ ಸ್ಟಾರ್ಟ್ ರೂಲಿಂಗ್ ಓವರ್ ದ ಸ್ಟೇಟ್. ದಿಸ್ ವಾಸ್ ದ ಮೇನ್ ಪ್ರಾಬ್ಲಮ್, ಮೋಸ್ಟ್ ಮಿಸ್ಯೂಸ್ಡ್. ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಏನೋ ಸೆಂಟ್ರಲ್ ಗವರ್ಮೆಂಟ್ ಮಾತು ಕೇಳಿಲ್ಲ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ನ ತೆಗೆದಾಕೋದು, ಪ್ರೆಸಿಡೆಂಟ್ ರೂಲ್ ನ ಇಂಪ್ಲಿಮೆಂಟ್ ಮಾಡೋದು. ಒನ್ಸ್ ಪ್ರೆಸಿಡೆಂಟ್ ರೂಲ್ ಕಮ್ಸ್ ಇನ್ ಟು ದ ಸ್ಟೇಟ್, ಪ್ರೆಸಿಡೆಂಟ್ ಅಂಡ್ ಇಸ್ ಗವರ್ನಮೆಂಟ್, ಅಂದ್ರೆ ಗವರ್ನಮೆಂಟ್ ಏನಿದೆ ಸೆಂಟ್ರಲ್ ಗವರ್ಮೆಂಟ್, ದಟ್ ವಿಲ್ ಸ್ಟಾರ್ಟ್ ಮೇಕಿಂಗ್ ರೂಲ್ಸ್. ದಿಸ್ ಇಸ್ ಆರ್ಟಿಕಲ್ 365. ಪ್ರಾಬ್ಲಮ್ ಏನಾಯ್ತು, ಅವಾಗ ಇದನ್ನ ಸಿಕ್ಕಾಪಟ್ಟೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಜಾಸ್ತಿ ಮಾತಾಡಕ್ ಹೋದ್ರೆ ತೆಗೆದಾಕೋದು. ದೇರ್ ಇಸ್ ನೋ ಮೆಜಾರಿಟಿ ಇನ್ ದ ಗವರ್ನಮೆಂಟ್, ಇವ್ರು ಸರಿಯಾಗಿ ಫಂಕ್ಷನ್ ಮಾಡ್ತಿಲ್ಲ, ಕಿತ್ತಾಕಿ. ದೇರ್ ವಾಸ್ ನೋ ಸೆಕ್ಯೂರಿಟಿ ಆಫ್ ಟೆನ್ಯೂರ್. ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಅಂದ್ರೆ ಏನು, ನೀವೇನಾದ್ರೂ ಈಗ ಸಕ್ಸಸ್ಫುಲ್ ಆಗಿ, ಪವರ್ಫುಲ್ ಆಗಿ ಏನಾದ್ರು ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ನಿಮ್ಗೆ ಸೇಫ್ಟಿ ಇರಬೇಕು. ಈಗ ಸುಪ್ರೀಂ ಕೋರ್ಟ್ ಜಡ್ಜಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ, ಅವರು ಒಂಥರ ರೆವಲ್ಯೂಷನರಿ ಜಡ್ಜ್ಮೆಂಟ್ಸ್ ನ ಕೊಡ್ತಾ ಇದ್ದಾರೆ. ದಟ್ ಕ್ಯಾನ್ ಬಿ ಅಗೇನ್ಸ್ಟ್ ಸಮ್ ಗವರ್ನಮೆಂಟ್, ಸ್ಟೇಟ್ ಗವರ್ಮೆಂಟ್ ಅಗೇನ್ಸ್ಟ್ ಆಗಿ ಕೂಡ ಜಡ್ಜ್ಮೆಂಟ್ ನ ಪಾಸ್ ಮಾಡಬಹುದು. ಅಂತ ಟೈಮಲ್ಲಿ ಸ್ಟೇಟ್ ಗವರ್ಮೆಂಟ್ ಅವ್ರ ಕೆಲಸ ತೆಗೆದಾಕ್ಬಿಟ್ರೆ, ಪಾರ್ಲಿಮೆಂಟ್ ಅವ್ರ ಕೆಲಸ ತೆಗೆದಾಕ್ಬಿಟ್ರೆ, ದೇರ್ ಶುಡ್ ಬಿ ಸಮ್ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಅಲ್ವಾ. ದಟ್ ವಾಸ್ ನಾಟ್ ದೇರ್ ಹಿಯರ್. CM was not having any security of tenure, state government was not having security of tenure, president's rule ಬಂತು, ಇವ್ರ ಗವರ್ಮೆಂಟ್ ಹೋಯ್ತು. ದಿಸ್ ವಾಸ್ ದ ಪ್ರಾಬ್ಲಮ್. ಸೊ ಇಂಥ ಒಂದು ಪ್ರಾಬ್ಲಮ್ ಆಗಿತ್ತು ನಮ್ಮ ಕರ್ನಾಟಕದಲ್ಲಿ. ರಿಮೆಂಬರ್ ದಿಸ್. ಎಸ್ ಆರ್ ಬೊಮ್ಮಾಯಿ ಸರ್ ಏನಿದ್ದಾರೆ, ಹಿ ಇಸ್ ದ ಎಕ್ಸ್ ಸಿಎಂ ಆಫ್ ಕರ್ನಾಟಕ. ಹಿಸ್ ಗವರ್ನಮೆಂಟ್ ಜನತಾದಲ್, ಗೊತ್ತು ತಾನೆ ಜನತಾದಲ್ ಯಾವುದು ಅಂತ. ಸೊ ಜನತಾದಲ್ ಗವರ್ಮೆಂಟ್ ಗೇಮ್ ಇನ್ ಟು ಫೋರ್ಸ್ ಇನ್ 1988. Okay, they came into power, they won the elections, they proved their majority and came into power in 1988. And 1989 ಅಲ್ಲಿ ಏನಾಯ್ತು, there was a clash. So governor said that your government doesn't have the majority. He directly said ನಿಮ್ ಗವರ್ಮೆಂಟ್ ಗೆ ಮೆಜಾರಿಟಿ ಇಲ್ಲ. ಎಸ್ ಆರ್ ಬೊಮ್ಮಾಯಿ ಸರ್ ನ ಕರೆದು, ನಿಮ್ ಗವರ್ಮೆಂಟ್ ಗೆ ನಮ್ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ಅಂದ್ರೆ MLAs ಹತ್ರ ಮೆಜಾರಿಟಿ ಇಲ್ಲ, ಸೊ ಐ ಆಮ್ ಡಿಸ್ಮಿಸಿಂಗ್ ಯುವರ್ ಗವರ್ನಮೆಂಟ್. He clearly dismissed the government and he imposed Article 365. ಓಕೆ, ಬಟ್ ಎಸ್ ಆರ್ ಬೊಮ್ಮಾಯಿ ಸರ್ ಏನಂದ್ರು, ಸರ್ ನನ್ನ ಹತ್ರ ಮೆಜಾರಿಟಿ ಇದೆ, ನೀವ್ ಯಾಕೆ ಆತರ ಹೇಳ್ತಾ ಇದ್ದೀರಾ, ನಿಮ್ಗೆ ಅಂತ ಡೌಟ್ ಇದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡಿ ನೋಡಿ. ದ ಅದರ್ ನೇಮ್ ಫಾರ್ ನೋ ಕಾನ್ಫಿಡೆನ್ಸ್ ಮೋಷನ್ ಇಸ್ ಫ್ಲೋರ್ ಟೆಸ್ಟ್, ಕನ್ಫ್ಯೂಸ್ ಆಗಬೇಡಿ. ಈ ಟೋಲ್ಡ್ ಫ್ಲೋರ್ ಟೆಸ್ಟ್ ನ ಪಾಸ್ ಮಾಡಿ ನೋಡಿ ಸರ್, ಇನ್ ಕೇಸ್ ಅಲ್ಲಿ ನನ್ನ ಮೆಜಾರಿಟಿ ಪ್ರೂವ್ ಆಗಲಿಲ್ಲ ಅಂದ್ರೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಗವರ್ನರ್ ಸೆಡ್, ಐ ಆಮ್ ನಾಟ್ ಗೋನಾ ಡೂ ದ ಫ್ಲೋರ್ ಟೆಸ್ಟ್, ಐ ಆಮ್ ನಾಟ್ ಗೋನಾ ಡೂ ದ ನೋ ಕಾನ್ಫಿಡೆನ್ಸ್ ಮೋಷನ್. ನಾನು ಹೇಳ್ದೆ ಅಲ್ವಾ ನಿಂಗೆ ಮೆಜಾರಿಟಿ ಇಲ್ಲ ಅಂತ, ಅಲ್ಲಿ ಮೆಜಾರಿಟಿ ಇಲ್ಲ ಅಂತ ಹೇಳಿ he directly imposed Article 365, that is President's rule. ಇವಾಗ ಏನಾಯ್ತು, ಗವರ್ಮೆಂಟ್ ಡಿಸಾಲ್ವ್ ಆಗೋಯ್ತು. ಎಸ್ ಆರ್ ಬೊಮ್ಮಾಯಿ ಸರ್ ಗವರ್ಮೆಂಟ್ ಏನಿತ್ತು ಜನತಾದಲ್, ಇಟ್ ಗಾಟ್ ಡಿಸಾಲ್ವ್ಡ್. ಸೊ ಎಸ್ ಆರ್ ಬೊಮ್ಮಾಯಿ ಸರ್ಗೆ
ತುಂಬಾ ಹರ್ಟ್ ಆಯ್ತು. ಕಮ್ ಆನ್, ಇಟ್ ಹರ್ಟ್ಸ್ ಯುವರ್ ಫೀಲಿಂಗ್ಸ್ ವೆನ್ ಯು ಹ್ಯಾವ್ ದ ಮೆಜಾರಿಟಿ, ಯು ಹ್ಯಾವ್ ಸಮಥಿಂಗ್ ಅಂಡ್ ಸ್ಟಿಲ್ ಸಮನ್ ಇಸ್ ಸೇಯಿಂಗ್ ದಟ್ ಯು ಡೋಂಟ್ ಹ್ಯಾವ್ ದ ಮೆಜಾರಿಟಿ, ನಿಂಗೆ ಗೌರ್ಮೆಂಟ್ ಫಾರ್ಮ್ ಮಾಡೋ ಕೆಪಾಸಿಟಿ ಇಲ್ಲ, ಸೆಂಟ್ರಲ್ ರೂಲ್ ಆಗ್ತಿಲ್ಲ ಅಂದ್ರೆ ಇಟ್ಸ್ ಅಫೆಕ್ಟಿಂಗ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದ ಬೇಸಿಕ್ ಸ್ಟ್ರಕ್ಚರ್ ಇಸ್ ಫೆಡರಲಿಸಮ್. ಡ್ಯುಯಲ್ ಗವರ್ಮೆಂಟ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಫೆಡರಲಿಸಮ್. ರಿಮೆಂಬರ್ ದಿಸ್. ಮೊಬೈಲ್ ಶೇಕ್ ಆಗ್ತಿದ್ಯಾ? ಸಾರಿ, ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಅರ್ಥ ಮಾಡ್ಸಕ್ಕೆ, ಡೋಂಟ್ ವರಿ, ನಾನು ಹೇಳೋದು ಕೇಳಿ ಸಾಕು. ಸೊ ಏನಾಯ್ತು, ಹಿ ವೆಂಟ್ ಟು ದ ಸುಪ್ರೀಂ ಕೋರ್ಟ್, ಎಸ್ ಆರ್ ಬೊಮ್ಮಾಯಿ ಸರ್ ವೆಂಟ್ ಟು ದ ಸುಪ್ರೀಂ ಕೋರ್ಟ್ ಅಂಡ್ ಸೆಡ್ ದಟ್ ಸರ್, ನನಗೆ ಗವರ್ಮೆಂಟ್ ಫಾರ್ಮ್ ಮಾಡಕ್ ಚಾನ್ಸ್ ಕೊಡ್ತಾ ಇಲ್ಲ, ನನ್ನ ಹತ್ರ ಗವರ್ಮೆಂಟ್ ಇದೆ, ಮೆಜಾರಿಟಿ ಇದೆ, ಇವರು ನನ್ನ ಪವರ್ಸ್ನ ಇವ್ರು ತಮ್ಮ ಪವರ್ಸ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ. ಓಕೆ, ದಿಸ್ ಇಸ್ ಅ 9 members ಜಡ್ಜ್, ಅಂದ್ರೆ 9 ಜನ ಬೆಂಚ್ ಕೂತಿದೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ. ಅಂಡ್ ದೇ ಗೇವ್ ಅ ರೆವಲ್ಯೂಷನರಿ ಜಡ್ಜ್ಮೆಂಟ್. ದೇ ಗಿವ್ ಮುಟ್ಟು ನೋಡ್ಕೊಳ್ಳುವಂತ ಒಂದು ಜಡ್ಜ್ಮೆಂಟ್ ಕೊಟ್ಟರು. ಅದೇನಂದ್ರೆ ಡ್ಯುವಲ್ ಗವರ್ನಮೆಂಟ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಫೆಡರಲಿಸಮ್. ಅಂದ್ರೆ ಸ್ಟೇಟ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಏನಿದೆ, ಇಟ್ಸ್ ದ ಬೇಸಿಕ್ ಸ್ಟ್ರಕ್ಚರ್. ಅದನ್ನ ಮುಟ್ಟೋ ಅರ್ಹತೆ, ರೈಟ್ಸ್ ಯಾರಿಗೂ ಇಲ್ಲ. ಫಸ್ಟ್ ಥಿಂಗ್ ಇದು, ಆಲ್ವೇಸ್ ರಿಮೆಂಬರ್, ಫೆಡರಲಿಸಮ್ ಇಷ್ಟೊತ್ತು ನಾನು ಏನೊಂದು ಚಾಪ್ಟರ್, ಒಂದು ಕ್ಲಾಸ್ ಕೇಳಿ ಬಂದಿದ್ದೀರಾ, ದಟ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಫೆಡರಲಿಸಮ್. ಅಂಡ್ ಅಂಟಿಲ್ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅದನ್ನ ಅಲ್ಟರ್ ಮಾಡಕ್ಕಾಗಲ್ಲ. ದಿಸ್ ಇಸ್ ಫಸ್ಟ್ ಥಿಂಗ್. ಓಕೆ, ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಬೇಸಿಕ್ ಸ್ಟ್ರಕ್ಚರ್, ಫೆಡರಲಿಸಮ್ ಇಸ್ ಅ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಓಕೆ, ಬೇಸಿಕ್ ಸ್ಟ್ರಕ್ಚರ್ ಇಸ್ ಅ ಡಾಕ್ಟ್ರೈನ್. ಇದು ನಾನು ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ. ಅದೇನಂದ್ರೆ ಕಾನ್ಸ್ಟಿಟ್ಯೂಷನ್ ಒಂಥರ ಬೇಸಿಕ್ ಸ್ಟ್ರಕ್ಚರ್ ಇದೆ, ಒಂಥರ ಸ್ಕೆಲಿಟನ್ ಇದೆ. ಓಕೆ, ಆ ಸ್ಕೆಲಿಟನ್ ನೀವು ಮುಟ್ಟೋ ಆಗಿಲ್ಲ, ಅದಿರೋ ಹಾಗೆ ಇರುತ್ತೆ. ಅದಕ್ಕೆ ನೀವು ಬೇಕಿದ್ರೆ ಮಾಂಸ, ದೇಹ, ರಕ್ತ ಎಲ್ಲ ತುಂಬೋದು ಹೊರತು ಆ ಮೂಳೆನ ಮುಟ್ಟಂಗಿಲ್ಲ. ಇಟ್ಸ್ ಕಾಲ್ಡ್ ಆಸ್ ಬೇಸಿಕ್ ಸ್ಟ್ರಕ್ಚರ್. ಓಕೆ, ದಟ್ಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಒಂದು ಸ್ಕೆಲಿಟನ್ ಇದೆ, ಅದನ್ನ ಮುಟ್ಟೋ ಹಾಗಿಲ್ಲ. ಅದನ್ನ ಮುಟ್ಟಿ, ಈಗ ತಲೆ ಬುರುಡೆ ಏನಿದೆ ಮನುಷ್ಯಂದು, ಅದನ್ನ ತಕ್ಕೊಂಡು ನಾಯಿ ಬುರುಡೆ ಹಾಕ್ತೀನಿ ಅಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿಲ್ ಇಂಟರ್ಪ್ರೆಟ್ ಸೇಯಿಂಗ್ ದಟ್ ಇಟ್ಸ್ ದ ಬೇಸಿಕ್ ಸ್ಟ್ರಕ್ಚರ್. ನೀನ್ ಯಾವನ್ ಗುರು ನಾಯಿ ಮುಖ ಹಾಕಕ್ಕೆ ಕಲ್ಚ್ಕೊ ಅಂತ ಹೇಳಿ ವಾಪಸ್ ಮನುಷ್ಯನ ಮುಖನ ಫಿಟ್ ಮಾಡತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಬೇಸಿಕ್ ಸ್ಟ್ರಕ್ಚರ್. ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಎಲ್ಲೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿಲ್ಲ, ಎಲ್ಲೂ ಮೆನ್ಷನ್ ಆಗಿಲ್ಲ ವರ್ಡ್. ಇಟ್ಸ್ ಜಸ್ಟ್ ದ ಇಂಟರ್ಪ್ರಿಟೇಷನ್ ಆಫ್ ಸುಪ್ರೀಂ ಕೋರ್ಟ್. ಓಕೆ, ಇಟ್ಸ್ ನಾಟ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್. ದೇರ್ ಇಸ್ ನಥಿಂಗ್ ಕಾಲ್ಡ್ ಇಸ್ ಬೇಸಿಕ್ ಸ್ಟ್ರಕ್ಚರ್. ಇಟ್ಸ್ ಜಸ್ಟ್ ದ ಇಮೇಜಿನರಿ ಸ್ಕೆಲಿಟನ್. ಓಕೆ, ಅಷ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಜಡ್ಜ್ಮೆಂಟ್ ಗೊತ್ತಾಗಿರ್ತದೆ. ಫಸ್ಟ್ ಜಡ್ಜ್ಮೆಂಟ್, Federalism is a part of basic structure in India. It cannot be altered. First of all, ಡ್ಯುವಲ್ ಗವರ್ನಮೆಂಟ್ ಏನಿದೆ, ಸ್ಟೇಟ್ ಗವರ್ನಮೆಂಟ್ ಏನಿದೆ, ಸೆಂಟ್ರಲ್ ಗವರ್ನಮೆಂಟ್ ಏನಿದೆ, ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟೆನ್ಸ್ ಇದೆ. ಅದನ್ನ ಪದೇ ಮುಟ್ಟಕ್ಕೆ ಅದು ನಿಮ್ಮ ಮನೆ ನಾಯಿ ಅಲ್ಲ. ದೇರ್ ಈಸ್ ಅನ್ ಇಂಪಾರ್ಟೆನ್ಸ್ ಅಂತ. ಫಸ್ಟ್ ಆಫ್ ಆಲ್, ಇಟ್ ಸೆಡ್ ದಟ್ ಫೆಡರಲಿಸಮ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೆಕೆಂಡ್ ಒನ್, ಇನ್ ಕೇಸ್ ಪ್ರೆಸಿಡೆಂಟ್ ರೂಲ್ ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದ್ರೆ, ಓಕೆ, ಪ್ರೆಸಿಡೆಂಟ್ ರೂಲ್ ನ ನೀವು ಎರಡು ಟೈಪ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು. ಫಸ್ಟ್ ಒನ್, ಲೋಕಸಭಾದಲ್ಲಿ, ನಾಟ್ ಲೋಕಸಭಾ, ಏನ್ ಹೇಳ್ತಾ ಇದೆ, ಸ್ಟೇಟ್ ಲೆಜಿಸ್ಲೇಚರ್, ವಿಧಾನಸೌಧದಲ್ಲಿ ಏನ್ ಲೋವರ್ ಹೌಸ್ ಇದೆ ಅದ್ರ ಒಳಗೆ ನಿಮ್ಗೆ ಮೆಜಾರಿಟಿ ಇಲ್ಲ ಅಂದ್ರೆ, ನಿಮ್ ಗವರ್ನಮೆಂಟ್ಗೆ ಮೆಜಾರಿಟಿ ಸಿಗ್ಲಿಲ್ಲ, ಅದೇ ತರ ಬೇರೆ ಯಾವ ಗವರ್ನಮೆಂಟ್ಗೂ ಮೆಜಾರಿಟಿ ಪ್ರೂವ್ ಮಾಡಕ್ ಆಗ್ತಾ ಇಲ್ಲ, ಬಿಜೆಪಿಗೂ ಆಗ್ಲಿಲ್ಲ, ಜೆಡಿಎಸ್ಗೂ ಆಗ್ಲಿಲ್ಲ, ಕಾಂಗ್ರೆಸ್ಗೂ ಆಗ್ಲಿಲ್ಲ ಅಂದ್ರೆ ಗವರ್ನರ್ ಕ್ಯಾನ್ ರೈಟ್ ಅ ಲೆಟರ್ ಟು ದ ಪ್ರೆಸಿಡೆಂಟ್. ದಿಸ್ ಇಸ್ ಫಸ್ಟ್ ಕೇಸ್. ಸೆಕೆಂಡ್ ಒನ್, ಹುಚ್ಚುಚ್ಚಿಡ್ತಾರ. ನಮ್ಮ ಉಪೇಂದ್ರ ಅವ್ರದ್ದು ಸೂಪರ್ ಫಿಲ್ಮ್ ಇದೆ ಅಲ್ವಾ, ಗಲ್ಲಿಗಳನ್ನ ಸೆಲ್ ಮಾಡ್ತೀನಿ, ಮೋರಿಗಳನ್ನ ಸೆಲ್ ಮಾಡ್ತೀನಿ, ಹಾಸ್ಪಿಟಲ್ ಸೆಲ್ ಮಾಡ್ತೀನಿ, ಏರೋಪ್ಲೇನ್ ಸೆಲ್ ಮಾಡ್ತೀನಿ ಅಂತ. ಇಂಥ ಒಂದು ರುತ್ಲೆಸ್ ಕಾನ್ಸ್ಟಿಟ್ಯೂಷನಲ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಆಕ್ಟ್ ನ ಏನಾದ್ರು ಪರ್ಫಾರ್ಮ್ ಮಾಡಿದ್ರು ಕೂಡ ಗಾನ್ ಅಂತ ಟೈಮಲ್ಲಿ ಕೂಡ ಗವರ್ನರ್ ಪ್ರೆಸಿಡೆಂಟ್ ರೂಲ್ ನ ರಿಕ್ವೆಸ್ಟ್ ಮಾಡಬಹುದು. ಹಿ ಕ್ಯಾನ್ ರಿಕ್ವೆಸ್ಟ್, ಒಂದೇ ಸಲ ಆರ್ಡರ್ ಮಾಡಕ್ಕಾಗಲ್ಲ, ರಿಕ್ವೆಸ್ಟ್. ಅಂತ ಟೈಮಲ್ಲಿ ಏನಾಗುತ್ತೆ, ಅಂತ ಒಂದು ರಿಕ್ವೆಸ್ಟ್ ಪಾರ್ಲಿಮೆಂಟ್ ಇಂದ ಪಾಸ್ ಆಗಬೇಕು. ಪಾರ್ಲಿಮೆಂಟ್ ಅಂದ್ರೆ ಲೋಕಸಭಾ, ರಾಜ್ಯಸಭಾ, ಸೆಂಟ್ರಲ್ ಗವರ್ನಮೆಂಟ್ ಏನಿದೆ ಅದೆರಡರಲ್ಲಿ ಕೂಡ ವೋಟಿಂಗ್ ಆಗತ್ತೆ. ಪ್ರೆಸಿಡೆಂಟ್ ರೂಲ್ ಕರ್ನಾಟಕಕ್ಕೆ ಬೀಳ್ಬೇಕಾ ಬೇಡವಾ ಅಂತ. ಇನ್ ಕೇಸ್ ಲೋಕಸಭಾ ಪಾಸ್ ಮಾಡಿ, ರಾಜ್ಯಸಭಾ ಪಾಸ್ ಮಾಡಿ, ಪ್ರೆಸಿಡೆಂಟ್ ಸೈನ್ ಹಾಕಿದ್ರೆ ಮಾತ್ರ ಪ್ರೆಸಿಡೆಂಟ್ ರೂಲ್ ಇಂಪ್ಲಿಮೆಂಟ್ ಆಗತ್ತೆ. ಇನ್ ಕೇಸ್ ಲೋಕಸಭಾ ಪಾಸ್ ಮಾಡಿದ್ರು, ರಾಜ್ಯಸಭಾ ಫೇಲ್ ಆಯ್ತು, ರಾಜ್ಯಸಭಾ ಪಾಸ್ ಮಾಡ್ತು, ಲೋಕಸಭಾ ಫೇಲ್ ಆಯ್ತು, ಯಾವುದೇ ಒಂದು ಒಂದು ಹೌಸಲ್ಲಿ ಫೇಲ್ ಆದ್ರು ಅಥವಾ 2 ಹೌಸಲ್ಲಿ ಫೇಲ್ ಆದ್ರು ಪ್ರೆಸಿಡೆಂಟ್ ರೂಲ್ ಬೀಳಲ್ಲ. ದಿಸ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಥರ್ಡ್ ಒನ್, ಇನ್ ಕೇಸ್ ಮೆಜಾರಿಟಿ ಇಲ್ಲ ಅಂತ ಏನಾದ್ರು ಮೆಜಾರಿಟಿ ಇಲ್ಲ ಅಂತ ಗವರ್ನರ್ ಕಂಡೀಷನ್ ಕೊಡೋದಾದ್ರೆ ಪ್ರೆಸಿಡೆಂಟ್ಗೆ, ಈ ಗವರ್ನಮೆಂಟ್ಗೆ ಮೆಜಾರಿಟಿ ಇಲ್ಲ ಅಂತ, ಫ್ಲೋರ್ ಟೆಸ್ಟ್ ಇಸ್ ಕಂಪಲ್ಸರಿ. ನೋ ಕಾನ್ಫಿಡೆನ್ಸ್ ಮೋಷನ್ ಶುಡ್ ಬಿ ಪಾಸ್ಡ್ ಇನ್ ದ ಲೋವರ್ ಹೌಸ್ ಆರ್ ದ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಚೆಕ್ ಮಾಡಬೇಕು. ಹೌದು, ಬಿಜೆಪಿ ಗವರ್ಮೆಂಟ್ ಸಿಎಂಗೆ ಇದು ಮೆಜಾರಿಟಿ ಇಲ್ಲ, ಗವರ್ನಮೆಂಟ್ಗೆ ಮೆಜಾರಿಟಿ ಇಲ್ಲ ಅಂತ ಪ್ರೂವ್ ಆದ್ಮೇಲೆ ಮಾತ್ರ ಪ್ರೆಸಿಡೆಂಟ್ ರೂಲ್ಗೆ ನೀವು ರೈಟಿಂಗ್ ಅಲ್ಲಿ ಕೊಡ್ಬೋದು. ಓಕೆ, ಒಂದು ಸಲ ಪ್ರೆಸಿಡೆಂಟ್ ರೂಲ್ ಬಿದ್ದ ಮೇಲೆ, ಅದೇ ಲೋಕಸಭಾ ರಾಜ್ಯಸಭಾ ಬಿಲ್ ನ ಪಾಸ್ ಮಾಡಿ ಪ್ರೆಸಿಡೆಂಟ್ ರೂಲ್ ಬಿದ್ದ ಮೇಲೆ ಅಲ್ಲಿಗೆ ಮುಗಿಯಲ್ಲ. ಯು ಸ್ಟಿಲ್ ಹ್ಯಾವ್ ದ ಅಪಾರ್ಚುನಿಟಿ ಟು ಗೋ ಫಾರ್ ಜುಡಿಷಿಯಲ್ ರಿವ್ಯೂ. ನೀವು ಕರ್ನಾಟಕ ಸಿಎಂ ಆಗಿ ನಿಮ್ ಗವರ್ಮೆಂಟ್ ಇದ್ದು, ಗವರ್ನಮೆಂಟ್ ನ ಅವರು ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡಿ ಪ್ರೆಸಿಡೆಂಟ್ ರೂಲ್ ಬಿದ್ದ ಮೇಲೆ ಕೂಡ ಯು ಹ್ಯಾವ್ ಅ ಚಾನ್ಸ್ ಟು ಗೋ ಫಾರ್ ಜುಡಿಷಿಯಲ್ ರಿವ್ಯೂ. ದಟ್ ಈಸ್, ಯು ಕ್ಯಾನ್ ಗೋ ಟು ದ ಜುಡಿಷಿಯರಿ. Either you can go to the Supreme Court of India or you can go to the High Courts or Supreme Court and say that sir, ನಮ್ಮ ಗವರ್ನಮೆಂಟ್ ರಿಮೂವ್ ಮಾಡಿದ್ದಾರೆ, ಯಾವ ಬೇಸಿಸ್ ಮೇಲೆ ರಿಮೂವ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ಇನ್ ಕೇಸ್ ಮೆಜಾರಿಟಿ ಇಲ್ಲ ಅಂತ ಹೋಯ್ತು ಅಂದ್ರೆ ಗಾನ್ ಆಯ್ತಾ, ಅವಾಗ ನೀವೇನು ಕಿತ್ಕೊಳಕ್ ಆಗಲ್ಲ. ಬಿಕಾಸ್ ಮೆಜಾರಿಟಿ ಅಂದ್ರೆ ಏನು ನೋಡಿ,
ನೀವು ಎಕ್ಸಿಕ್ಯೂಟಿವ್ ಎಮ್ ಎಲ್ ಎಗಳ ವೋಟಿಂದ ನಿಮ್ ಗವರ್ನಮೆಂಟ್ ಫಾರ್ಮ್ ಆಗಿದೆ, ನಿಮ್ ಮೆಜಾರಿಟಿ ಇದೆ 50%. ಅದಿಲ್ಲ ಅಂದ್ರೆ ಡೈರೆಕ್ಟ್ಲಿ ಲೆಜಿಸ್ಲೇಚರ್ ಅಂದ್ರೆ ಯಾರು, ಎಮ್ ಎಲ್ ಎ ಅಂದ್ರೆ ಯಾರು, ಇಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಫ್ರಮ್ ದ ಪೀಪಲ್ ಆಫ್ ಇಂಡಿಯಾ. ಓಕೆ, ಲೆಜಿಸ್ಲೇಚರ್ ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಜನರ ಕಾನ್ಫಿಡೆನ್ಸ್ ನಿಮ್ಗಿಲ್ಲ, ನಿಮ್ ಗವರ್ನಮೆಂಟ್ ರೂಲ್ ಮಾಡಕ್ ಆಗಲ್ಲ. ಬಟ್ ಸ್ಟಿಲ್ ನೀವು ಏನೇನು ಹುಚ್ಚುಚ್ಚು ರೂಲ್ಸ್ ಮಾಡ್ತಾ ಇದ್ದೀರಾ, ಆರ್ಬಿಟ್ರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅನ್ನೋ ಬೇಸಿಸ್ ಮೇಲೆ, ಅಂತ ಗ್ರೌಂಡ್ಸ್ ಮೇಲೆ ನಿಮ್ಮ ಮೇಲೆ ಅಕ್ಯುಸೇಷನ್ಸ್ ಇದ್ರೆ you can go and check in the judiciary, and judiciary will consider your request and they will see on what basis president's rule was implemented. Okay, president rule ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದೆ, ನೀವು ಉಪೇಂದ್ರ ತರ ಸೂಪರ್ ಫಿಲ್ಮ್ ಅಲ್ಲಿ ಹುಚ್ಚುಚ್ಚ ತರ ರೂಲ್ಸ್ ಮಾಡಿದ್ದಾರೆ, ಅದಕ್ಕೆ ತೆಗೆದಾಕಿದ್ದಾರೆ ಅಂದ್ರೆ ಗಾನ್, ನಿಮ್ ಗವರ್ಮೆಂಟ್ ಪವರ್ ಬರಲ್ಲ. ಇನ್ ಕೇಸ್ ದೇ ಫೈಂಡ್ ದಟ್ ಹೌದು ನಿಮಗೆ ದ್ರೋಹ ಮಾಡೋಕ್ಕೋಸ್ಕರ ಸೆಂಟ್ರಲ್ ಗವರ್ಮೆಂಟ್ ಈ ತರ ಮಾಡಿದೆ ಅಂತ ಗೊತ್ತಾದ್ರೆ, ಯುವರ್ ಗವರ್ನಮೆಂಟ್ ವಿಲ್ ಬಿ ಪುಟ್ ಬ್ಯಾಕ್ ಟು ಪವರ್. ದಟ್ ಈಸ್ ದ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ, ದಟ್ ಈಸ್ ಇಂಟರ್ಪ್ರಿಟೇಷನ್ ಆಫ್ ಸಮಥಿಂಗ್. ಓಕೆ, ಇಂಟರ್ಪ್ರಿಟೇಷನ್ ಆಫ್ ಸಮಥಿಂಗ್, ಅಂಡ್ ಜುಡಿಷಿಯಲ್ ರಿವ್ಯೂ ನ ಐದರ್ ಹೈಕೋರ್ಟ್ ಕ್ಯಾನ್ ಡೂ ಇಟ್ ಆರ್ ಸುಪ್ರೀಂ ಕೋರ್ಟ್ ಕ್ಯಾನ್ ಡೂ ಇಟ್. ಸೊ ದಿಸ್ ಇಸ್ ದ ರೆವಲ್ಯೂಷನರಿ ಜಡ್ಜ್ಮೆಂಟ್. ಸೊ ಫೈನಲ್ ಜಡ್ಜ್ಮೆಂಟ್ ಏನಂತ ಬರ್ಕೊಳ್ಳಿ, ಹೇಳ್ತಾ ಇದ್ದೀನಿ, ಬೇಕಿದ್ರೆ ಯು ಕ್ಯಾನ್ ನಿಮ್ ಓನ್ ವರ್ಡ್ಸ್ ಅಲ್ಲಿ ಬರೀಬಹುದು. ನನ್ನ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಫೆಡರಲಿಸಮ್ ಇಸ್ ಅ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ and its federalism is a part of basic structure doctrine and it has its own significance. It has its own significance. Second one, state government or state legislature is not an agency of the central government. State legislature is not an agency of the central government and they have their own independent existence. That's the judgment. ಫೆಡರಲಿಸಮ್ ಏನಿದೆ ಅದು ಬೇಸಿಕ್ ಸ್ಟ್ರಕ್ಚರ್, ಸ್ಟೇಟ್ ಗವರ್ಮೆಂಟ್ಸ್ ಏನಿದೆ ಅದೇ ಲೋಕಲ್ ಗವರ್ನಮೆಂಟ್ಸ್. ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿದು ಗವರ್ನಮೆಂಟ್ ಇದೆ, ಕರ್ನಾಟಕದಲ್ಲಿ ಸದ್ಯಕ್ಕೆ ಬಿಜೆಪಿ ಗವರ್ನಮೆಂಟ್ ಇದೆ. ಆ ಗವರ್ನಮೆಂಟ್ಸ್ ಏನಿದೆ, ಇಟ್ಸ್ ನಾಟ್ ಅ ಏಜೆನ್ಸಿ ಆಫ್ ಸೆಂಟ್ರಲ್ ಗವರ್ನಮೆಂಟ್. ದೇ ಹ್ಯಾವ್ ದರ್ ಓನ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಅಂಡ್ ದೇ ಕ್ಯಾನ್ ನಾಟ್ ಬಿ ಟಚ್ಡ್ until and unless you have committed some crime or you have committed some foolishness or you have committed something or you have lost the majority in the house. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಈಸ್ ದ ಜಡ್ಜ್ಮೆಂಟ್. ಸೊ ದಿಸ್ ಈಸ್ ಅಬೌಟ್ ದ SR ಬೊಮ್ಮಾಯಿ ಕೇಸ್. ಅದೇನಂದ್ರೆ ಫೆಡರಲಿಸಮ್ ಇಸ್ ಅ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್, ಸಿಕ್ದಂಗ್ ಮುಟ್ಟಂಗಿಲ್ಲ, ಅಂಡ್ until and unless you have not committed some serious offense or misuse the constitution, ನಿಮ್ ಗವರ್ಮೆಂಟ್ ನ ಡಿಸಾಲ್ವ್ ಮಾಡಕ್ ಆಗಲ್ಲ. ಸೊ ದಿಸ್ ಈಸ್ ಫ್ರಮ್ ನೌ ಆನ್, because of this revolutionary judgment of 9 bench judgment, because of the 9 judges bench judgment, ಇವಾಗ ಆರ್ಟಿಕಲ್ 365 ಮಿಸ್ಯೂಸ್ ಆಗ್ತಾ ಇಲ್ಲ, ಇಟ್ಸ್ ನಾಟ್ ಗೆಟಿಂಗ್ ಅಬ್ಯೂಸ್ಡ್. ಆರ್ ಎಲ್ಸ್ ಅವಾಗಂತೂ ಸಿಕ್ಕಾಪಟ್ಟೆ ಅಬ್ಯೂಸ್ ಆಗಿದೆ. ರೀಸನ್ ವಾಸ್ ವೆರಿ ಸಿಂಪಲ್. ನೋಡಿ, ಇಂಡಿಪೆಂಡೆನ್ಸ್ ಬಂದಾಗ ನಮ್ಗೆ 1947 ಅಲ್ಲಿ 1952 ಅಲ್ಲಿ ಏನ್ ಗವರ್ನಮೆಂಟ್ ಬಂತು, ಫಸ್ಟ್ ಗವರ್ನಮೆಂಟ್, ಅವಾಗ ಸ್ಟೇಟ್ ಅಲ್ಲಿ ಮತ್ತೆ ಸೆಂಟ್ರಲ್ ಅಲ್ಲಿ ಆಲ್ವೇಸ್ ಇಟ್ ಯೂಸ್ ಟು ಬಿ ದ ಕಾಂಗ್ರೆಸ್ ವುಡ್ ಬಿ ಡಾಮಿನೇಟಿಂಗ್ ಲೈಕ್ ಎನಿಥಿಂಗ್. ಜವಾಹರ್ಲಾಲ್ ನೆಹರು ಹೆಸರು ತುಂಬಾ ಪಾಪ್ಯುಲರ್. ಸೊ ಕಾಂಗ್ರೆಸ್ ಪವರ್ ಬರ್ತಾ ಇತ್ತು. ಬಟ್ ಆ ಟೈಮಲ್ಲಿ ಏನಾಯ್ತು ಅಂದ್ರೆ, ಆಸ್ ಅ ಟೈಮ್ ಪಾಸ್ಟ್ ಲೋಕಲ್ ಗವರ್ನಮೆಂಟ್ ಸ್ಟಾರ್ಟೆಡ್ ಫಾರ್ಮಿಂಗ್, ಲೋಕಲ್ ಪಾರ್ಟೀಸ್ಗೂ ಪವರ್ ಬಂತು ಸ್ಟೇಟ್ಗೆ. ಅಂತ ಟೈಮಲ್ಲಿ ಇಂದಿರಾ ಗಾಂಧಿ ಟೈಮ್ಸ್ ಅಲ್ಲೆಲ್ಲ ಇದು ಸಿಕ್ಕಾಪಟ್ಟೆ ಮಿಸ್ಯೂಸ್ ಆಗಿದೆ, ಆಯ್ತಾ. ಸೊ ನಾವು ಇಟ್ಸ್ ಗಾನ್. ಆರ್ಟಿಕಲ್ 365 ಇವಾಗ್ಲೂ ಇದೆ, ಇಟ್ ಇಸ್ ಸ್ಟಿಲ್ ದರ್ ಇನ್ ದ ಕಾನ್ಸ್ಟಿಟ್ಯೂಷನ್, ಬಟ್ ನೌ ಇಟ್ಸ್ ಹಾರ್ಡ್ ಟು ಇಂಪ್ಲಿಮೆಂಟ್ ಇಟ್ ಬಿಕಾಸ್ 2 ಹೌಸ್ ಪಾಸ್ ಮಾಡಬೇಕು, ಪ್ರೆಸಿಡೆಂಟ್ ಸೈನ್ ಮಾಡಬೇಕು, ಗ್ರೌಂಡ್ ಸ್ಟ್ರಾಂಗ್ ಆಗಿರಬೇಕು, ಜುಡಿಷಿಯಲ್ ರಿವ್ಯೂ ಅಲ್ಲಿ ಅಪ್ರೂವ್ ಆಗಬೇಕು. ಅಂದ್ರೆ ನೌ ದೇರ್ ಈಸ್ ಅ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಫಾರ್ CM ಅಂಡ್ ಇಟ್ಸ್ ಗವರ್ನಮೆಂಟ್. ಸ್ಟೇಟ್ ಗವರ್ನಮೆಂಟ್ಗೆ ಇವಾಗ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಇದೆ, thanks to the 9 bench judgment and the daring of SR Bommai sir for going to the Supreme Court to question this. Supreme Court took 5 years to give this revolutionary judgment, but still it is worth it. This is about the SR Bommai case. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಇಂಟರ್ನೆಟ್ ಹೋಗಿ SR Bommai sir ಕೇಸ್ ಅಂತ ಹೊಡಿರಿ, ಡೈರೆಕ್ಟ್ ಆಗಿ ಬರುತ್ತೆ. ಸರ್ ಅಂತ ನಾನು ಯಾಕೆ ಅಡ್ರೆಸ್ ಮಾಡ್ತಾ ಇದ್ದೀನಿ ಅಂದ್ರೆ, he took a daring challenge to go and question the Supreme Court. Okay, Supreme Court ಹೋಗಿ ಕ್ವೆಶ್ಚನ್ ಮಾಡಕ್ಕೆ ಗಟ್ಸ್ ಬೇಕು. That's the reason I am addressing SR Bommai sir. He is the ex-chief minister of Karnataka. Remember this and always be grateful to him. ಇಲ್ಲ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಕರ್ನಾಟಕದಲ್ಲಿ ಯಾವಾಗ ಕಾಂಗ್ರೆಸ್ JDS ಪವರ್ ಬಂದಾಗ ಮುಕ್ಕಾಲ್ ಭಾಗದ ಟೈಮ್ ಅಲ್ಲಿ ಬರೇ ನಮಗೆ ಸೆಂಟ್ರಲ್ ಗವರ್ಮೆಂಟ್ ರೂಲ್ ಮಾಡ್ತಾ ಇರ್ತಿತ್ತು. ಓಕೆ, ಅರ್ಥ ಆಗಿದೆ ಅನ್ಕೊಳ್ತೇನೆ. ಜೈ.